ರಾಜ್ಯದಲ್ಲಿ ಮತ್ತೆ ಸರ್ಕಾರಿ ಉದ್ಯೋಗ ಸಂಘರ್ಷ ಶುರುವಾಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಜೋರಾಗ್ತಾ ಇದೆ. ಖಾಲಿ ಇರುವ 2,84,000 ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ವಿದ್ಯಾರ್ಥಿ ಮುಖಂಡ ಕಾಂತಕುಮಾರ್ ಏಕಾಂಗಿ ಪ್ರೊಟೆಸ್ಟ್ ಅನ್ನು ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಆಗ್ರಹಿಸಲಾಗ್ತಾ ಇದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಲಿಕ್ಕೆ ಮುಂದಾಗಿದ್ದಾರೆ ಕಾಂತಕುಮಾರ್ ಅವರು. ವಿದ್ಯಾರ್ಥಿ ಮುಖಂಡ ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆಗೆ ಕೋರ್ಟ್ ಅವಕಾಶವನ್ನ ಕೊಟ್ಟಿದ್ದು, ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ಗೆ ಅವಕಾಶವನ್ನ ನಿರಾಕರಿಸಿರುವಂಥದ್ದು. ಸದ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಧರಣಿ ನಡೆಸ್ತಾ ಇದ್ದಾರೆ. ಪೊಲೀಸರ ಮನವೊಲಿಕೆಗೂ ಕೂಡ ಕಾಂತಕುಮಾರ್ ಬಗ್ತಾ ಇಲ್ಲ. ಪ್ರತಿಭಟನೆಗೆ ಭದ್ರತೆ ಅನುಮತಿ ಪಡೆದಿಲ್ಲವೆಂದು ಈ ವೇಳೆ ತಗಾದೆ ತೆಗೆಯಲಾಗಿದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯ ಎದುರಂತೂ ಹೈಡ್ರಾಮಯ ಸೃಷ್ಟಿಯಾಗಿದೆ. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆಗೆ ಕೋರ್ಟ್ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ಗೆ ಅಕ್ಸಾ ಸಂಘಟನೆ ನಿರಾಕರಿಸಿತ್ತು. ಸದ್ಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಧರಣಿಯನ್ನು ನಡೆಸಲಾಗ್ತಾ ಇದ್ದು, ಪೊಲೀಸರ ಮನವೊಲಿಕೆಗೂ ಕೂಡ ಬಗ್ತಾ ಇಲ್ಲ ಕಾಂತಕುಮಾರ್. ಪ್ರತಿಭಟನೆಗೆ ಭದ್ರತೆ ಮತ್ತು ಅನುಮತಿ ಪಡೆದಿಲ್ಲ ಅಂತ ಗಲಾಟೆ ಮಾಡಲಾಗ್ತಾ ಇದೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದಂತಹ ಹೈಡ್ರಾಮಾ ಇದು. ಈ ವೇಳೆ ಕಾಂತಕುಮಾರ್ ಅವರನ್ನ ವಿದ್ಯಾಗಿರಿ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಷ್ಟೋ ಜನ ಕೊಲೆ ಮಾಡಿರೋರು, ರೇಪ್ ಮಾಡಿರೋರು ಇಂಥವ್ರನ್ನ ನೀವು ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ಬಿಟ್ಟು ಇವತ್ತು ಗಾಂಜಾ ಕೇಸಲ್ಲಿ ಸರ್ ನೋಡಿ ದಯವಿಟ್ಟು ಅರ್ಧ ಕಾಲಕ್ಕ ಮುಡ್ಬಿಡಿ ಸರ್, ಕೈ ಕಾಲೆಲ್ಲ ಮುಡ್ಬಿಡಿ, ಕೈ ಕಾಲೆಲ್ಲ ಮುಡ್ಬಿಡಿ. ಸರ್ಕಾರ ಕೇಳಿ, ಫಸ್ಟ್ ರೆಕ್ರೂಟ್ಮೆಂಟ್ ಮಾಡಕ್ ಹೇಳಿ, KPSC ಆಗಿರೋ ಅಕ್ರಮಗಳನ್ನ ತನಿಖೆ ಮಾಡಕ್ ಹೇಳಿ. ನೀವು ಇವತ್ತು ಒಬ್ಬನಿಗೆ ನೀವು ಶಾಂತಿಯುತವಾಗಿ ಹೋರಾಟ ಮಾಡಕ್ ಕೊಡ್ತಾ ಇಲ್ಲ ಅಂತಂದ್ರೆ ಸಂವಿಧಾನ ಬರೀ ಬುಕ್ಕಲ್ಲಿ ಇರೋದಷ್ಟೇ. ಇವತ್ತು ನೋಡಿ ಸರ್, ಬಿಡಿ ತಲೆ ಬಿಡಿ. ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಹೇಳ್ಕೊಂಡು ಹೋಗ್ತೀನಿ. ಹೇಳಿ ನಿಮ್ಗೆ ಯಾವ ಅಧಿಕಾರ ಇದೆ ಅಂತ ನಾನು ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಹೋಗಿ ಅಲ್ಲ ಸರ್, ಅರ್ಥ ಮಾಡ್ಕೊಡ್ತೀನಿ. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ. ನೀವು ಅತ್ಯಂತ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ನೀವು ಸುಮ್ಮನೆ ಇವತ್ತು ನಾವು ಲಕ್ಷಾಂತರ ಜನ ಹೇಳೋದಕ್ಕೆ ಸಂವಿಧಾನ ಇಟ್ಕೊಂತಾರೆ ಕಾಂಗ್ರೆಸ್ ಗೌರ್ಮೆಂಟ್ ಪೊಲೀಸ್ ಕಡೆಯಿಂದ ಅತ್ಯಂತ ಕೆಲಸ ಮಾಡ್ತಾ ಇದ್ದು ಸರ್. ಇದು ಪೊಲೀಸ್ ಅತ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಶಾಂತಿಯುತ ಹೋರಾಟ ಪರ್ಮಿಷನ್ ಕೊಡ್ತಾ ಸರ್ಕಾರ ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಬೇಕು. ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ. ಇವತ್ತು ಅಂದರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ, ಯಾವುದೇ ಸಮಸ್ಯೆಗಾದರೂ ಒಂದು ವಿದ್ಯಾರ್ಥಿಗಳು ಮತ್ತು ಮಾಧ್ಯಮದವರು. ಇವತ್ತು ಮಾಧ್ಯಮದವರು ಇಲ್ಲ ಅಂತಂದರೆ ಯಾವ ಸಮಸ್ಯೆನೂ ಬಗೆಹರಿಸ್ತಿಲ್ಲ. ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ನಾಡಿನ ಸಮಸ್ತ ಜನಗಳ ಪರವಾಗಿ ಮಾಧ್ಯಮದವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ತಿಳಿಸ್ತಾ, ವಿದ್ಯಾರ್ಥಿಗಳಿಗೆ ಇವತ್ತು ಸರ್ಕಾರ ಸುಮಾರು 2 ವರ್ಷದಿಂದ ಬರೀ ಒಳ ಮೀಸಲಾತಿ ಅಂತ ನೆಪ ಹೇಳ್ಕೊಂಬಂದು ಸುಮಾರು 2 ವರ್ಷದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಕಳೆದ 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಲಿಲ್ಲ. ಈ 3 ವರ್ಷದಿಂದ 5 ವರ್ಷದಿಂದ ಯಾಕೆ ರೆಕ್ರೂಟ್ಮೆಂಟ್ ಆಗಿಲ್ಲ ಅಂದರೆ 2 ವರ್ಷ ಕೋವಿಡ್ ಇಯರು, 1 ವರ್ಷ ಎಲೆಕ್ಷನ್ ಇಯರು, ಲಾಸ್ಟ್ 2 ವರ್ಷ ಒಳ ಮೀಸಲಾತಿ ಅಂತ ಹೇಳಿ ನೆಪ ಹೇಳ್ಕೊಂಬಂದು ಒಂದೇ ಒಂದು ರೆಕ್ರೂಟ್ಮೆಂಟ್ ಆಗಿಲ್ಲ. ಪ್ರತಿ ಒಂದು ಹೋರಾಟದಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಹೋರಾಟ ಮಾಡಿದಾಗ ಒಂದು ನೋಟಿಫಿಕೇಶನ್ಸ್ ಆಯಿತು, 708 ವೇಕೆನ್ಸಿದು. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಬಂದಂಗೆಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮೀಟ್ ಮಾಡಿದಾಗ ಅಷ್ಟೇ, ಇನ್ನೇನು ಮಾಡ್ತೀನಿ, ನೀನು ನಾಳೆ ಮಾಡ್ತೀನಿ, 2 ತಿಂಗಳಲ್ಲಿ ಮಾಡ್ತೀನಿ, 1 ವಾರದಲ್ಲಿ ಮಾಡ್ತೀನಿ, ಇನ್ನೇನು ನಾಳೆನೇ ಮಾಡ್ತೀನಿ ಅನ್ನೋ ಥರ ಹೇಳಿಕೆ ಕೊಟ್ಟರು. ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಸರ್ ಏನಿದ್ದಾರೆ ಅಂದರೆ ಸುಮಾರು ಮೋರ್ ದೆನ್ ಒಂದು 300-400 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಸರ್. 10,000, 20,000, 30,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಒಂದೇ ಒಂದು ನೋಟಿಫಿಕೇಶನ್, ಒಂದು ವೇಕೆನ್ಸಿ ಫಿಲ್ ಮಾಡಿಲ್ಲ. ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಗೃಹ ಸಚಿವರಾದಂಥ ಪರಮೇಶ್ವರ್ ಸರ್ ಪ್ರತಿ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಟ್ಕೊಂಡು ಅತಿ ಶೀಘ್ರದಲ್ಲಿ ಮಾಹಿತಿ ತರಿಸ್ಕೊತೀನಿ, ಇನ್ನೇನು 2 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತೇಳಿ 6 ತಿಂಗಳು ಮುಂಚೆ ಹೇಳಿದರು. ಈಗ 1 ವಾರ 10 ದಿನ ಆಯಿತು. 10 ದಿನ ಮುಂಚೆ ಏನು ಹೇಳಿದ್ರು ಅಂದರೆ ಒಂದೇ ವಾರದಲ್ಲಿ 8 ದಿನದಲ್ಲಿ ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಟ್ವಿಟರ್ ಅಕೌಂಟಲ್ಲಿ ಪ್ರತಿಯೊಬ್ಬರದ್ದು ವಿಡಿಯೋ ಮಾಡೋ ಆಗ್ತಿದ್ದಾರೆ. ಅಂದರೆ ಇನ್ನೇನು ನಾಳೆ ನೋಟಿಫಿಕೇಶನ್ಸ್ ಆಗೋಗಿದೆ ಅನ್ನೋ ಥರ. ಆದರೆ ಇಲ್ಲಿವರೆಗೂ ಬರೀ ಪೇಪರ್ ಸ್ಟೇಟ್ಮೆಂಟ್ಸು, ಮಾಧ್ಯಮದ ಸ್ಟೇಟ್ಮೆಂಟ್ಸ್ ಆಯಿತು. ಇದು ಸರ್ಕಾರಿ ಉದ್ಯೋಗ ಸಂಘರ್ಷಮಯ ವಾತಾವರಣಕ್ಕೆ ಕಾರಣ ಆಗಬಹುದು. ಯಾಕಂದರೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಯಾವ ರೀತಿ ಮತ್ತೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇದು ಮೊದಲ ಮೆಟ್ಟಿಲು ಅಂತ ಅನಿಸುತ್ತೆ. ಏಕೆಂದರೆ ಖಾಲಿ ಇರುವಂಥ
2.84 ಲಕ್ಷ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧರಣಿಯನ್ನ ನಡೆಸಲಾಗ್ತಾ ಇರುವಂಥದ್ದು. ವಿದ್ಯಾರ್ಥಿ ಮುಖಂಡ ಕಾಂತಕುಮಾರ್ ಏಕಾಂಗಿಯಾಗಿ ಧರಣಿಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ವೇಳೆ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಮುಂದಾದಾಗ ಈ ವೇಳೆ ತೀವ್ರ ಆಕ್ರೋಶವನ್ನು ಹೊರಹಾಕ್ತಾರೆ. ಅಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗುತ್ತೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು ಅಂದರೆ ಅಲ್ಲಿಂದ ಬಲವಂತವಾಗಿ ಕರೆದೊಯ್ಯುವಂಥ ಒಂದು ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ ಅಂತಂದರೆ ಇದು ಹೆಸರಿಗೆ ಬರೀ ಪುಸ್ತಕದಲ್ಲಷ್ಟೇ ಸಂವಿಧಾನ ಅಂತ ಹೇಳಲಾಗುತ್ತೆ. ಕಾಂಗ್ರೆಸ್ನವರು ಬರೀ ಸಂವಿಧಾನ ಅಂತಂದರೆ ನಾವು ಅಂದರೆ ಸಂವಿಧಾನ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ. ಆದರೆ ಇಲ್ಲಿ ಸಂವಿಧಾನವನ್ನು ಪರಿಪಾಲನೆ ಮಾಡಬೇಕಾದಂಥವರು ಅದನ್ನು ಆ ಸಂವಿಧಾನವನ್ನು ಬರೀ ಹೆಸರಿಗಷ್ಟೇ ಮಾತ್ರ ಹೇಳ್ತಿದ್ದಾರೆ ವಿನಃ ಅದು ಪಾಲನೆ ಆಗ್ತಾ ಇಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನೆಹರು ಮೈದಾನದಲ್ಲಿ ಪ್ರತಿಭಟನೆಗೆ ಕೋರ್ಟ್ ಅವಕಾಶ ಕೊಟ್ಟಿತ್ತು. ಹುಬ್ಬಳ್ಳಿಯಲ್ಲಿ ಪ್ರೊಟೆಸ್ಟ್ಗೆ ಅಕ್ಸಾ ಸಂಘಟನೆ ವಿರೋಧ ಮಾಡಿತ್ತು. ಇನ್ನು ಜಿಲ್ಲಾಧಿಕಾರಿ ಕಚೇರಿ ಎದುರು ಏಕಾಂಗಿಯಾಗಿ ಧರಣಿಯನ್ನು ನಡೆಸ್ತಾ ಇದ್ರು ಕಾಂತಕುಮಾರ್ ಅವರು. ಆದರೆ ಪೊಲೀಸರು ಅವರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದಾಗ ಅದಕ್ಕೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಾನೇನು ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೂ ಅಧಿಕಾರ ಇಲ್ವಾ? ನಾ ಇಲ್ಲೇನಾದರೂ ಗಲಾಟೆ ಮಾಡ್ತಾ ಇದ್ದೀನಿ? ಶಾಂತಿಯುತವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ನೇಮಕಾತಿ ನಡೀಲಿ. 2,84,000 ಹುದ್ದೆಗಳ ಭರ್ತಿಯಾಗಬೇಕು. ಖಾಲಿ ಇರುವಂತಹ ಹುದ್ದೆಗಳ ಭರ್ತಿ ಮಾಡಿ ಅಂತ ಸರ್ಕಾರವನ್ನು ಒತ್ತಾಯಿಸ್ತಿದ್ದೇನೆ. ನನ್ನನ್ನು ಬಲವಂತವಾಗಿ ಈ ವೇಳೆ ಪೊಲೀಸರು ಕರೆದೊಯ್ಯುವಂತಹ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಈ ವೇಳೆ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿ ಮುಖಂಡ ಕಾಂತಕುಮಾರ್. ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡೋಣ.